ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವಾಯ್ಸ್ ಸ್ವಲ್ಪ ಗಡ್ಸಾಗಿದೆ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ. ಇದು ವೈಕುಂಠ ಏಕಾದಶಿಯ ಒಂದು ವಿಡಿಯೋ ಆಗಿರುತ್ತೆ. ಸೊ ನಾನು ಫಸ್ಟು ಹೋಗಿದ್ದು ನಮ್ಮ ಮನೆ ಹತ್ರನೇ ಇರುವಂತಹ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ಬಜರಂಗಬಲಿ ಏನೇ ಅಂತ ಹೇಳ್ತೀರಾ, ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದೆ ಫಸ್ಟು ಮಾರ್ನಿಂಗು. ಇದು ಮಾರ್ನಿಂಗ್ ವ್ಯೂ ಆಗಿರೋದ್ರಿಂದ ಸ್ವಲ್ಪ ಕತ್ತಲೆ ಇತ್ತು, ಆವಾಗ ತಾನೇ ಬೆಳಕಾಗ್ತಾಯಿತ್ತು. ಸೊ ಇನ್ನೂ ಡೆಕೋರೇಷನ್ ಮಾಡ್ತಾನೇ ಇದ್ದರು ಆಫೀಸ್ ಇದರಲ್ಲಿ ದೇವಸ್ಥಾನದಲ್ಲಿ. ಸೊ ಹೋಗಿದ್ವಿ. ಫಸ್ಟು ನಮಗೆ ಲೈಟಿಂಗ್ಸಲ್ಲಿ ಕಾಣಿಸಿದ್ದೆ ನಮ್ಮ ವೆಂಕಟೇಶ್ವರ ಸ್ವಾಮಿ ದೇವರು ಮತ್ತು ಆಂಜನೇಯ ಸ್ವಾಮಿ ದೇವರು. ಸೊ ಅದರಿಂದ ಒಳಗಡೆ ಬಂದರೆ ಸ್ವಲ್ಪ ನಮ್ಮ ಹೆಣ್ಮಕ್ಳೆಲ್ಲ ಸ್ವಲ್ಪ ರಂಗೋಲೆಗಳು ಎಲ್ಲನೂ ತುಂಬ ಚೆನ್ನಾಗಿ ಹಾಕಿದ್ರು. ಸೊ ಹಬ್ಬ ಹರಿದಿನ ಏನಾದರೂ ಪೂಜೆ ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳಿಗೆ ಇದೊಂದು ಹಿಡನ್ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು. ಸೊ ಒಂದಕ್ಕಿಂತ ಒಂದು ರಂಗೋಲೆಗಳು ತುಂಬಾ ಅದ್ಭುತವಾಗಿತ್ತು. ಸೊ ನೋಡ್ತಾ ಇರ್ಬೋದು ನೀವು, ಒಂದೊಂದು ಡಿಸೈನ್ ಒಂದೊಂದು ಥರ. ಸೊ ಎಲ್ಲಿ ಹೆಣ್ಮಕ್ಳು ಹಿಡನ್ ಟ್ಯಾಲೆಂಟ್ ಇರುತ್ತೋ, ಸೊ ಅವ್ರಿಗೆ ಯಾವುದೋ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸಾಕು. ಸೊ ಅವರೆಲ್ಲೋ ಒಂದು ಕಡೆ ನಾವು ಕೂಡ ಎಕ್ಸ್ಪೋಸ್ ಮಾಡ್ಕೋಬೋದು ಅನ್ನೋದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೋಡಿ ರಂಗೋಲಿಗಳಂತೂ ಅದ್ಭುತವಾಗಿತ್ತು. ಒಂದು ನೋಡಿದ್ದು ಕಣ್ಣಲ್ಲಿ ಇನ್ನೊಂದು ನೋಡೋಂಗಿಲ್ಲ, ಅಷ್ಟು ಚೆನ್ನಾಗಿತ್ತು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಹಾಕಿದ್ದಾರೆ. ಮತ್ತು ಇಲ್ಲಿ ನೋಡಿ ಒಂದು ಇದು ಬರೆದಿದ್ದಾರೆ, ವೈಕುಂಠ ಏಕಾದಶಿಯ ಶುಭಾಶಯಗಳು ಮತ್ತು 2025 ಅಂತ ಬರೆದಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಅವ್ರು ಯಾರು ಹಾಕಿದ್ರು, ಯಾರ ಹೆಸರು ಅಂತ ಹೇಳಿಬಿಟ್ಟು ನನಗೆ ಗೊತ್ತಿಲ್ಲ. ಸೊ ಅದಾದಮೇಲೆ ಮತ್ತೆ ದ್ವಾರಗಳು ಸ್ಟಾರ್ಟ್ ಆಗ್ತಾಯಿದೆ. ಸೊ ಒಂದಾದಮೇಲೆ ಒಂದು ದ್ವಾರಗಳು ಬರ್ತಾನೆ ಇದೆ. ನೋಡಿ ಮೇನ್ ದ್ವಾರದಲ್ಲಿ ವೆಂಕಟೇಶ್ವರ ಸ್ವಾಮಿ ಇದೆ. ಸೊ ಅದಾದಮೇಲೆ ನೋಡಿ ಇನ್ನೂ ಸಣ್ಣ ಪುಟ್ಟ ಡೆಕೋರೇಷನ್ಸ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ತೊಗೊಂಡು ಬರ್ತಾನೆ ಇದ್ದಾರೆ. ಸೊ ನಾನು ಅರ್ಲಿ ಮಾರ್ನಿಂಗ್ ಹೋಗಿರೋದ್ರಿಂದ ಸ್ವಲ್ಪ ಡೆಕೋರೇಷನ್ಸ್ ಇನ್ನೂ ಪೆಂಡಿಂಗ್ ಇತ್ತು. ಸೊ ಆ ದ್ವಾರಗಳೊಳಗಡೆ ಹೋಗ್ತಾ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಡೆಕೋರೇಷನ್ಸು ಕೂಡ ಒಂಥರ ಗ್ರೀನರಿ ಥೀಮ್ ಇಟ್ಕೊಂಡು, ನೋಡಿ ಅಲ್ಲಲ್ಲ ಗಿಡಗಳು, ಒಂದು ಪ್ರಕೃತಿ ಥೀಮ್ ಇಟ್ಕೊಂಡು, ವಾಟರ್ ಇದು ಏನು ಪಿಕಾಕ್ ಥೀಮ್ ಇಟ್ಕೊಂಡು ವಾಟರ್ ಫಾಲ್ ಥರ ಮಾಡಿದ್ದಾರೆ. ಸೊ ಅಲ್ಲಿಂದ ಅಲ್ಲಿಗೆ ಮಾಡ್ತಾಯಿದ್ದಾರೆ. ಸೊ ನಮ್ಮ ಹೆಣ್ಮಕ್ಳು ಎಲ್ಲಾದರೂ ಒಳ್ಳೆ ಸೀನ್ ಸಿಕ್ಕರೆ ನೋಡಿ ಈ ಥರ ನಾವು ಸೆಲ್ಫಿ ತೊಗೊಳೋದು ಮಾತ್ರ ಬಿಡೋದಿಲ್ಲ. ಸೊ ಅದೆಲ್ಲ ತೊಗೊಂಡಿದ್ದಾದಮೇಲೆ ನೋಡಿ ಪಿಕಾಕ್ ಥೀಮ್ ಇಟ್ಕೊಂಡು ಇಲ್ಲೊಂದು ಇದು ಮಾಡಿದ್ದಾರೆ. ಸೊ ಇದೆಲ್ಲನೂ ಮಾರ್ನಿಂಗ್ ಆಗಿರೋದ್ರಿಂದ ಹೂಗಳೆಲ್ಲ ತುಂಬ ಫ್ರೆಶ್ ಆಗಿತ್ತು. ನೋಡಿ ಕಲರ್ಫುಲ್ ಆಗಿದೆ. ಸೊ ಇದನ್ನೆಲ್ಲ ನೋಡಿಕೊಂಡು ಮತ್ತೆ ನಾನು ಒಳಗಡೆ ದ್ವಾರಗಳು ಸ್ಟಾರ್ಟ್ ಆಯಿತು. ನೋಡಿ ಇದು ಆಂಜನೇಯನ ಮೂರ್ತಿ ಇದೆ, ವೆಂಕಟೇಶ್ವರನ ಇದು ನಾಮ ಇದೆ, ಶಂಕು ಇದೆ, ಇದೆಲ್ಲ ಇದೆ. ಸೊ ಎಲ್ಲ ಗೈಡ್ ಮಾಡ್ತಾಯಿದ್ರು. ನೋಡಿ ನಮ್ಮ ಪೂಜಾರಿ ಕೂಡ ಅಲ್ಲಿ ನಿಂತು ಗೈಡ್ ಮಾಡ್ತಾಯಿದ್ರು. ನೋಡಿ ಪ್ರತಿಯೊಂದು ತಿರುಪತಿಯಲ್ಲಿ ನೋಡಿದಾಗ ನಮ್ಗೆ ಹೋಗುವಾಗ ಸಿಗುತ್ತಲ್ವ. ಸೊ ನೋಡಿ ಇದೊಂದು ಆಂಜನೇಯನ ಸ್ವಾಮಿ ವಿಗ್ರಹ ಇಲ್ಲೊಂದಿದೆ, ಮೇಲ್ಗಡೆ ಒಂದಿದೆ. ಸೊ ಇದು ಹೋಗ್ತಾ ನಮಗೆ ಏನು ಸಿಗುತ್ತೆ ಅಂದರೆ ವೈಕುಂಠ ಅಂದ್ರೇ ಅದು ತಿರುಪತಿ ಅಂದ್ರೆ ವೈಕುಂಠ. ಸೊ ಅದೇ ಥೀಮ್ ಇಟ್ಕೊಂಡು ಇಲ್ಲಿ ಮಾಡಿರೋದು ಅನಿಸುತ್ತೆ. ಸೊ ಅದಕ್ಕೋಸ್ಕರ ನೋಡ್ತಾರೆ ಒಂದೊಂದೇ ದೇವರು, ಎಷ್ಟು ದೇವರುಗಳು ಎರಡೂ ಕಡೆ ಮಾಡ್ತಿದ್ದಾರೆ. ನೋಡಿ ಇದು ಶ್ರೀರಾಮ, ನೋಡಿ ಇದೆಲ್ಲನೂ ಒಂಥರ ಇದೆಲ್ಲ ಇದರಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿದೆ. ಡೆಕೋರೇಷನ್ ನೋಡಿ, ಇದು ಫ್ಲವರ್ ಡೆಕೋರೇಷನು ಮತ್ತು ಗ್ರೀನರಿ ಥೀಮ್ ಇಟ್ಕೊಂಡು ಮಾಡಿರೋ ಇದು ಹೂವಿನ ಕುಂಡ ಅಂತ ಏನು ಹೇಳ್ತೀವಿ, ಅದು ಎಲ್ಲನೂ ಎಷ್ಟು ಇದೆ ನೋಡಿ. ಇದೊಂದು ಹೆಣ್ಣು ದೇವರು. ಸೊ ನೋಡಿ ಅದು ಸೇಮ್ ದೇವರು ಈ ಕಡೆನೂ ಇರುತ್ತೆ. ಸೊ ನೀವು ಲೆಫ್ಟ್ ಸೈಡ್ ನೋಡಿದ್ರೂ ಒಂದೇ ದೇವರು, ರೈಟ್ ಸೈಡ್ ನೋಡಿದ್ರೂ ಒಂದೇ ದೇವರು. ನೋಡಿ ಇದೊಂಥರ ಗಣೇಶ, ನೋಡಿ ಗಣಪತಿ ಇದ್ದಾರೆ. ಯಾಕಂದರೆ ವಿನಾಶಕಲ್ವಾ. ಸೊ ಎಲ್ಲ ಕಡೆ ಗಣೇಶನ ವಿಗ್ರಹ ಇದ್ದೇ ಇರುತ್ತೆ. ಸೊ ಇದೊಂದು ದೇವಿದ ಇದು ಮೂರ್ತಿ, ಇಲ್ಲೊಂದು ದೇವಿ ಮೂರ್ತಿ ಇದೆ, ಸೇಮ್ ಮೂರ್ತಿ. ನೋಡಿ ಇದೆಲ್ಲದಕ್ಕೂ ಹೂವಿನ ಅಲಂಕಾರ ಮಾಡಿದ್ದಾರೆ, ಹಾರ ಥರ ಹಾಕ್ಬಿಟ್ಟು. ಸೊ ನೋಡಿ ಇದೆಲ್ಲನೂ ಅದಾದಮೇಲೆ ನಾವು ಮುಂದೆ ಹೋಗ್ತಾ ನೋಡಿ ಇದೊಂದು ದೇವಿ ಆಯಿತು. ಇದು ಏನು ಶಿವ ಪಾರ್ವತಿ, ಮಧ್ಯದಲ್ಲಿ ಒಂದು ಡಮರುಗ ಇಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಎಲ್ಲರೂ ನಾವು ನಮಸ್ಕಾರ ಹಾಕ್ಕೊಂಡು ಹೋಗ್ತಾಯಿದ್ವು. ಸೊ ನಾವು ಕೂಡ ಅದರಲ್ಲಿ ನಮಸ್ಕಾರ ಹಾಕ್ಕೊಂಡು ಮತ್ತೆ ದ್ವಾರದ ಒಳಗಡೆ ನಾವು ಇದು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿ ನೋಡಿ ಇನ್ನೂ ಅಲ್ಲಿ ಡೆಕೋರೇಷನ್ ಮಾಡ್ತಾನೇ ಇದ್ದರು. ಸೊ ನಾನು ಇದು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗ ಮಾಡ್ಕೊಂಬಂದೆ. ಅಲ್ಲೆಲ್ಲ LED ಲೈಟ್ಗಳು ಎಷ್ಟು ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಅಂದರೆ ನೋಡಿ, ಒಂದೊಂದು ಲೈಟ್ ಬಂದಾಗೂ ಒಂದೊಂದು ಕಲರ್ಫುಲ್ಲಾಗಿತ್ತು. ದೇವರುಗಳು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಹೇಳಿಲ್ವ ವೈಕುಂಠ ಅಂದರೆ ಹೆಸರು ತಕ್ಕಂಗೆ ತುಂಬ ಚೆನ್ನಾಗಿ ಮಾಡಿದರು, ವೈಕುಂಠ ಅಂತಲೇ ಮಾಡಿದರು. ಸೊ ಅದಾದಮೇಲೆ ಒಳಗಡೆ ಹೋಗ್ತಾ ಅಲ್ಲೂ ಕೂಡ ದೇವರುಗಳಿತ್ತು, ತುಂಬಾ ದೇವರುಗಳಿತ್ತು. ಸೊ ಅದ್ರದ್ದು ನೇಮ್ಸ್ ಅಷ್ಟೊಂದು ನನಗೆ ಗೊತ್ತಿಲ್ಲ. ಸೊ ಅದರಿಂದ ನಾನು ನೇಮ್ಸ್ ಹೇಳ್ತಾ ಇಲ್ಲ. ನೋಡಿ ಇಲ್ಲಿ ವೆಂಕಟೇಶ್ವರ ಇದೆ. ಇದು ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಕಲ್ಲಿನ ಫಿನಿಶಿಂಗ್ ಥರ ಇತ್ತು ಡೆಕೋರೇಷನ್ನು. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಒಂದೊಂದು ಲೈಟ್ ಬರ್ತಾ ಇದ್ದಂಗೆಲ್ಲ ಅದು ಒಂದೊಂದು ಕಲರ್ ತಿರ್ಕೊಳ್ತಾ ಇದೆ. ಸೊ ಅದೆಲ್ಲ ಆದಮೇಲೆ ಮತ್ತೆ ಒಳಗಡೆ ಹೋಗಿದ್ವಿ. ಸೊ ಒಳಗಡೆ ಹೋದರೆ ಮತ್ತೆ ದೇವರುಗಳು ಇದಾಯಿತು. ಅದು ಒಂದೊಂದೇ ನಾವು ಮಾಡ್ತಾನೇ ಇದ್ದೀವಿ. ಸೊ ನನಗಂತೂ ಎಷ್ಟು ಕಣ್ಣು ತುಂಬಿ ಬಂತು ಅಂದರೆ ಯಪ್ಪ ಅನ್ನಿಸ್ತು. ಇದು ಕುದುರೆ ಮೇಲೆ ಒಂದು ದೇವ್ರು ಕೂತ್ಕೊಂಡಿದೆ, ದೇವಿ ಕೂತ್ಕೊಂಡಿದ್ದಾರೆ. ಮತ್ತು ಇದು ಆನೆ, ಮತ್ತು ಇಲ್ಲಿ ಒಳಗಡೆ ನೋಡಿ ಅಯೋಧ್ಯೆ ರಾಮ ಇದೆ. ಸೊ ನೋಡಿ ರಾಮ ಪ್ರತಿಷ್ಠಾಪನೆ ಆಗಲೇ 2 ವರ್ಷ ಆಗ್ತಾ ಬಂತು. ನೋಡಿ ಇದು ಗರುಡ ಕಂಬ, ಅಂದರೆ ಇದು ಮಾಮೂಲಿ ದೇವಸ್ಥಾನದ ಗರುಡ ಕಂಬ. ಇದು ಮೋಸ್ಟ್ಲಿ ಭೂವರಹ ದೇವಿ ಅನಿಸುತ್ತೆ, ನನಗೂ ಗೊತ್ತಿಲ್ಲ, ಇರಬಹುದು. ಸೊ ಅದಾದಮೇಲೆ ಇದು ನೋಡಿ ಭೂವರಹ ಸ್ವಾಮಿ, ಇದೊಂದು ಕಡೆ ಇದೆ. ಎಲ್ಲ ದೇವರುಗಳು ನಮಗಿಲ್ಲೇ ಸಿಗ್ತಿದೆ ನೋಡಿ. ಮತ್ತು ಅಲ್ಲಿಂದ ಬಂದರೆ ಹೂವಿನ ಡೆಕೋರೇಷನಲ್ಲಿ ಮತ್ತೆ ಒಳಗಡೆ ಹೋಗಬೇಕು. ಸೊ
ಒಳಗಡೆ ಹೋದರೆ ಮತ್ತಿಲ್ಲಿ ಮತ್ತೊಂದಷ್ಟು ದೇವಿ ವಿಗ್ರಹ ಮತ್ತು ದೇವರುಗಳ ವಿಗ್ರಹ ನೋಡಿ, ನರಸಿಂಹ ದೇವರಿದೆ ಇಲ್ಲಿ, ಉಗ್ರ ನರಸಿಂಹ ಅಂತಲೇ ಹೇಳ್ಬೋದು. ಸೊ ಉಗ್ರ ನರಸಿಂಹ ದೇವರಿದೆ ಇಲ್ಲಿ. ಸೊ ಅದರಿಂದ ಇನ್ನು ಸ್ವಲ್ಪ ಮುಂದೆ ಹೋದರೆ ಸಾಕು ನಮ್ಗೆ ಇದು ಸಿಗುತ್ತೆ. ನೋಡ್ತೀರಿ, ನಾನು ತೋರಿಸ್ತೀನಿ. ಇದು ವಾಮನ ಅವತಾರ ಅಂತ ಅನಿಸುತ್ತೆ, ಬಟ್ ನನಗೆ ಗೊತ್ತಿಲ್ಲ, ಇದು ಮೋಸ್ಟ್ಲಿ ಅದಿರ್ಬೋದು ನೋಡಿ ಅಂತ ನನಗೆ ಅನ್ನಿಸ್ತಿದೆ. ಸೊ ಅದಿರ್ಬೋದು, ಅಥವಾ ನಿಮ್ಗೇನಾದ್ರು ಗೊತ್ತಿದ್ರೆ ಅಥವಾ ಏನಾದ್ರು ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇದು ಶ್ರೀಕೃಷ್ಣ, ಬಟ್ ಕೊಳಲಿನ ಇಟ್ಟಿದ್ದಿಲ್ಲ. ಸೊ ಇದು ಶ್ರೀಕೃಷ್ಣ ದೇವರು, ಇದು ಅಲ್ಲೇ ಇರುವಂತಹ ವಿಗ್ರಹ, ಇದು ಆಂಜನೇಯ ಮೂರ್ತಿ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಮತ್ತೆ ನಾವು ಒಳಗಡೆ ಬಂದರೆ ಇದೊಂದು ಋಷಿಮುನಿ ಥರ ಇತ್ತು. ಸೊ ಇದೊಂದು ಇದಾಗಿತ್ತು, ನಮಗೆ ಸಿಕ್ತು. ಅದಾದಮೇಲೆ ನಮಗೆ ಈ ಕಡೆ ಮತ್ತಿನ್ನೊಂದು ಸರ್ತಿ ಬಂದರೆ ಇದು ದೇವಿ ಥರ ಇತ್ತು. ಇದು ಕೂಡ LED ಲೈಟಲ್ಲಿ ನೋಡಿ ಕಲರ್ಸ್ ಹೆಂಗೆ ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇದು ದೇವಿ ಅಲ್ಲ, ಮತ್ಸ್ಯಕನ್ಯೆ ಅಂತಾರೆ. ಸೊ ಇದು ಮತ್ಸ್ಯಕನ್ಯೆ ಅಂತ ಹೇಳ್ತೀನಿ ನಾನು. ಸೊ ಅದಾದಮೇಲೆ ಮತ್ತೆ ಒಳಗಡೆ ಹೋದರೆ ಇದು ವೈಕುಂಠ ದ್ವಾರ. ಈ ದ್ವಾರದ ಒಳಗಡೆ ಬಂದರೆ ಇದು ಶ್ರೀಕೃಷ್ಣ ಇರಬಹುದು ಅಂದ್ಕೊಳ್ತೀನಿ, ಗೊತ್ತಿಲ್ಲ ನನಗೆ. ಸೊ ವೈಕುಂಠ ದ್ವಾರ. ಸೊ ಅದ್ರ ಒಳಗಡೆಯಿಂದ ಬಂದು ನಮ್ಮ ಮನಸ್ಸಿಚ್ಛೆ ಏನಾದರೂ ಇದ್ದರೆ ನಾವು ಅದರಲ್ಲಿ ಕೇಳ್ಕೊಂಡು ಬಂದರೆ ಸೊ ಅದಾಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ಬಂದಮೇಲೆ ಅದ್ರ ಮೇಲೆ ಒಂಚೂರು ನಮ್ಮ ಕೈ ಇಟ್ಟು ಅವ್ರ ಪಾದಗಳಿಗೆ ಒಂದ್ಸರಿ ಅದು ಇದ್ರೊಳಗಡೆ ನಮಸ್ಕಾರ ಮಾಡಿ ನುಗ್ಗಿ ಮತ್ತೆ ಈ ಕಡೆ ಬಂದು ನಮಸ್ಕಾರ ಮಾಡಿ ನಮ್ಮ ಮನೋ ಇಚ್ಛೆಗಳೇನಾದರೂ ಇದ್ದರೆ ಹೇಳ್ಕೊಂಡ್ರೆ ದೇವರ ಆಶೀರ್ವಾದ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾನು ಈಚೆ ಬಂದಾಗ ನೋಡಿ, ಇಲ್ಲೊಂದು ವಿಗ್ರಹ ಇದೆ. ಇದು ಪರ್ಮನೆಂಟಾಗಿ ಅಲ್ಲೇ ದೇವಸ್ಥಾನದಲ್ಲೇ ಇರೋಂಥ ವಿಗ್ರಹ ಇದೇನು ಇವಾಗ ಕೂರಿಸಿರೋದಲ್ಲ. ಸೊ ಅದಾದಮೇಲೆ ನೋಡಿ ಮತ್ತೆ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿದೆ ಪೂರ್ತಿ ದೇವಸ್ಥಾನದಲ್ಲೆಲ್ಲನೂ. ಅದಾದಮೇಲೆ ಇಲ್ಲೊಂದು ದೇವರಿದೆ. ಸೊ ಈ ದೇವರು ಇದು ಲಕ್ಷ್ಮಣನ ಅಂತ ನಂಗೆ ಡೌಟ್ ಆಗ್ತಿದೆ, ರಾಮ ಅಥವಾ ಲಕ್ಷ್ಮಣ ಅಂತ. ಸೊ ನೋಡಿ, ಇದು ಕೂಡ LED ಲೈಟಿಂದನೇ ಕಂಗೊಳಿಸ್ತಾ ಇದೆ. ಇದಾದಮೇಲೆ ಮತ್ತೆ ನಾವು ಗರ್ಭಗುಡಿ ಏನು ಪ್ರವೇಶ ಮಾಡ್ತೀವಿ ದೇವಸ್ಥಾನದಲ್ಲಿ, ಅಲ್ಲಂತೂ ಹೂವಿನ ಅಲಂಕಾರ ನೀವು ಕೇಳೋದೇ ಬೇಡ, ಹಂಗಿತ್ತು. ರಶ್ಶು ಕೂಡ ಹಂಗೆ ಇತ್ತು, ಸ್ವಲ್ಪ ಜನಗಳು ಆಮೇಲೆ ಬಂದರು. ಸೊ ಅದೆಲ್ಲ ಆದಮೇಲೆ ನೋಡಿ ದೇವ್ರ ದರ್ಶನ. ಇದು ಆಂಜನೇಯ ಸ್ವಾಮಿ, ಮೇಲ್ಗಡೆ ರಾಮ ಲಕ್ಷ್ಮಣ ಸೀತೆ ಇತ್ತು. ಸೊ ಅದನ್ನೇ ಇವಾಗ ವೆಂಕಟೇಶ್ವರ ಮಾಡಿರ್ಬೋದು ಅಂದ್ಕೊಳ್ತೀನಿ. ಸೊ ಇವರು ನಮ್ಮ ಪ್ರಧಾನ ಅರ್ಚಕರು. ತುಂಬ ವರ್ಷಗಳಿಂದ ಇವರು ಇಲ್ಲೇ ಅರ್ಚನೆ ಮಾಡ್ತಾಯಿದ್ದಾರೆ, ಪೂಜೆ ಮಾಡ್ತಿದ್ದಾರೆ ನಮಗೆಲ್ಲರಿಗೂ. ಸೊ ಡೆಕೋರೇಷನ್ ನೋಡಿ, ಇದು ನಮ್ಮ ಮಾಲೂರಿನ ರೈಲ್ವೆ ಫೀಡರ್ ರೋಡಲ್ಲಿರೋ ಒಂದು ಆಂಜನೇಯನ ವೈಕುಂಠ ಏಕಾದಶಿಯ ಅಲಂಕಾರ ಎಷ್ಟು ಚೆನ್ನಾಗಿದೆ ನೋಡಿ, 2 ಕಣ್ಣು ಸಾಲದು ಅದು ನೋಡೋದಕ್ಕೆ. ಸೊ ಅಲ್ಲಿಂದ ಈಚೆ ಬಂದಮೇಲೆ ನಾವು ನೋಡ್ಬೋದು ನವಗ್ರಹಗಳನ್ನ. ಸೊ ನಾನು ನವಗ್ರಹಗಳನ್ನ ಸುತ್ತಕ್ಕೆ ಹೋಗಿಲ್ಲ, ಯಾಕೆ ಅಂತೇಳಿದ್ರೆ ನವಗ್ರಹಗಳನ್ನ ಯಾವಾಗಂದ್ರೆ ಅವಾಗ ಸುತ್ತಬಾರ್ದು. ಸೊ ಅದು ಯಾವಾಗ ಸುತ್ತಬೇಕಂದ್ರೆ ಬೆಳಗಿನ ಜಾವ 4 ಗಂಟೆಗೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಸುತ್ತಕ್ಕೆ ಹೋಗಲಿಲ್ಲ. ಮತ್ತು ನಾನು ಅಲ್ಲಿಂದ ಈಚೆ ಬಂದು ಅಲ್ಲೊಂದು ದೇವರಿತ್ತು, ಅದನ್ನು ನಮಸ್ಕಾರ ಹಾಕ್ಕೊಂಡು ಈಚೆ ಬಂದರೆ ನಮಗೆ ತೀರ್ಥ ಮತ್ತು ಅದನ್ನು ಆಶೀರ್ವಾದ ಮಾಡ್ತಾಯಿದ್ರು. ಯಾಕಂದರೆ ಒಳಗಡೆ ಹಾಕ್ಕೊಡ್ಲಿಲ್ಲ ಅಂದರೆ ರಶ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನಮಗೆ ಇಲ್ಲಿ ಭಜನಾ ಮಂಡಳಿ ಒಂದು ಸಿಗ್ತಾಯಿತ್ತು. ಒಳ್ಳೆ ಚೆನ್ನಾಗಿ ಭಜನೆ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು ಇದೆಲ್ಲನೂ ನೋಡೋದಕ್ಕೆ. ಸೊ ನಮಗೆ ಅಂದರೆ ಇದು ಟೈಮ್ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ನಾವು ಇದನ್ನೆಲ್ಲ ಮಿಸ್ ಮಾಡಿಕೊಂಡು ಮತ್ತೆ ನಾನು ಆಫೀಸ್ಗೆ ಹೊರಡಬೇಕಾಗಿತ್ತು. ಸೊ ಅದರಿಂದ ಬಂದೆ. ಬರೋಕ್ಕಂತೂ ನನಗೆ ಇಷ್ಟನೇ ಇಲ್ಲ, ಆದರೂ ಕೂಡ ನಾನು ಇನ್ನೇನು ಮಾಡೋದು ಅಂತ ತುಂಬ ಮಿಸ್ ಮಾಡ್ಕೊಂಡು ಬಂದೆ. ಅಲ್ಲಾದಮೇಲೆ ನಾವಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಕೊಡ್ತಿದ್ರೆ ಇಲ್ಲಿ ನಾನು ವೀಡಿಯೋ ಮಾಡ್ತಿರೋದು ನೋಡಿಬಿಟ್ಟು ಅವ್ರಿಗೇನೋ ನಾನು ಬೇರೆ ಏನೋ ಮೀಡಿಯಾದವ್ರೇನೋ ಅಂತ ಏನಾದರೂ ಕನ್ಫ್ಯೂಸ್ ಆಯ್ತೇನೋ. ಸೊ ಅವರು ಏನೋ ಅಂತ ನಗಾಡ್ತಿದ್ರು. ಮತ್ತು ನಾನು ಹೇಳ್ದೆ ನಾನು ಯಾವುದು ಮೀಡಿಯಾದವರೆಲ್ಲ ಏನೂ ಇಲ್ಲ, ನಂದು ಯೂಟ್ಯೂಬರ್ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ನಮಗೆಲ್ಲ ಸಜ್ಜಿಗೆ ಪ್ರಸಾದ ಕೊಟ್ಟರು. ಸೊ ಪ್ರಸಾದ ಕೊಟ್ಟಿದ್ದಾದಮೇಲೆ ನಾವು ಅದೆಲ್ಲ ತೊಗೊಂಡು ಮತ್ತೆ ಅಲ್ಲೊಂದು ಡಸ್ಟ್ಬಿನ್ ಇಟ್ಟಿರೋ ಅಲ್ಲಿ ಹಾಕ್ಬಿಟ್ಟು ಅದನ್ನು, ಯಾಕಂದರೆ ಈಚೆ ಎಲ್ಲೂ ಗಲೀಜು ಮಾಡಬಾರ್ದಲ್ವ, ಸ್ವಚ್ಛ ಭಾರತ್ ಅಂತ ಹೇಳಿಬಿಟ್ಟು. ಸೊ ಆ ಕಾನ್ಸೆಪ್ಟಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಮತ್ತು ಈಚೆ ಬರುವಾಗ ಮತ್ತೆ ಇದು ನವಿಲು ಡೆಕೋರೇಷನ್, ಪಿಕಾಕ್ ಡೆಕೋರೇಷನ್ ಅಂತ ಏನು ಹೇಳ್ತೀವಿ, ಮತ್ತು ನಮ್ಗೆ ಅದು ಸಿಕ್ತು. ಸೊ ಪಿಕಾಕ್ ಡೆಕೋರೇಷನ್ ವಾಟರ್ ಪಾಂಡಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರಂದರೆ ಮತ್ತೆ ಅಲ್ಲೆಲ್ಲನೂ ನೋಡಿಕೊಂಡು ಫುಲ್ ಅದನ್ನೆಲ್ಲನೂ ನೋಡಿಕೊಂಡು ಮತ್ತು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಆವಾಗಲೂ ಕೂಡ ಹೂವು ಬಾಡಿದ್ದಿಲ್ಲ. ಸೊ ಅದಾದಮೇಲೆ ನಾವೇನು ಮಾಡಿದ್ವಿ, ವಾಪಸ್ಸು ಮತ್ತು ನಾನು ಅದೇ ದ್ವಾರದಲ್ಲಿ ಬಂದುಬಿಟ್ವಿ. ಮೀನ್ಸ್ ಒಂದು ಕಡೆಯಿಂದ ಒಂದು ದ್ವಾರದಲ್ಲಿ ಹೋಗಿ ಮತ್ತು ಅದೇ ದ್ವಾರದಲ್ಲಿ ವಾಪಸ್ ಬರೋದು. ಅದಾದಮೇಲೆ ನಾನು ಸ್ಟ್ರೈಟ್ ಬಂದಿದ್ದೆ ನಮ್ಮ ಆಫೀಸ್ಗೆ. ಸೊ ನಮ್ಮ ಆಫೀಸಲ್ಲೂ ಕೂಡ ದ್ವಾರ ಮಾಡಿದ್ದಿಲ್ಲ, ವೈಕುಂಠ ದ್ವಾರ, ಬಟ್ ವೈಕುಂಠ ಥರ ಮಾಡಿದರು ನಮ್ಮ ಆಫೀಸಲ್ಲಿ ದೇವಸ್ಥಾನನ. ನೋಡಿ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಇದು ಮಾರ್ನಿಂಗ್ ವ್ಯೂ, ಅವತ್ತಿನ ವೈಕುಂಠ ಏಕಾದಶಿದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಸೊ ಇದು ನಮ್ಮ ಆಫೀಸಲ್ಲಿರುವಂತಹ ದೇವಸ್ಥಾನ, ಇದು ದೇವಸ್ಥಾನದ ಒಂದು ವ್ಯೂ ಇದು. ಇದಾದಮೇಲೆ ನಮ್ಮ ಆಫೀಸಲ್ಲೂ ಕೂಡ ಒಳ್ಳೆ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡಿದರು. ಸೊ ಪೂಜೆ ಪುನಸ್ಕಾರಗಳು ಎಲ್ಲನೂ ಮಾಡಿ ಮತ್ತು ಅದನ್ನು
ಒಳ್ಳೆ ಪ್ರಸಾದ ಕೊಟ್ಟರು, ಸಜ್ಜಿಗೆ ಕೊಟ್ಟರು. ಇಲ್ಲೂ ಕೂಡ ಪ್ರಸಾದ ಎಲ್ಲ ತೊಗೊಂಡು ಮತ್ತೆ ನಾವು ಏನು ಮಾಡಿದ್ವಿ, ಬ್ಯಾಕ್ ಟು ವರ್ಕ್ ಅಂತ ಹೇಳಿಬಿಟ್ಟು ನಾವು ಬಂದ್ವಿ. ಸೊ ವೈಕುಂಠ ಏಕಾದಶಿದು ತುಂಬಾ ದೊಡ್ಡ ದೊಡ್ಡ ಸ್ಟೋರಿ ಇದೆ. ಸೊ ಇದು ತುಂಬ ಭಕ್ತಿಯಿಂದ ತುಂಬ ನಿಷ್ಠೆಯಿಂದ ಮಾಡಿದ್ರೆ ದೇವರು ಕೂಡ ನಮಗೆ ಆಶೀರ್ವಾದ ಮಾಡ್ತಾರೆ. ಮತ್ತು ಅವತ್ತೇನು ಕೆಟ್ಟ ಮಾತು ಮಾತಾಡಬಾರ್ದು. ಆವತ್ತೆಲ್ಲ ಯಾವತ್ತೂ ಅಷ್ಟೇ, ಮನೆಯಲ್ಲೂ ಅಷ್ಟೇ ಎಲ್ಲೂ ಅಷ್ಟೇ ಕೆಟ್ಟ ಮಾತು ಮಾತಾಡಬಾರ್ದು, ಬೇರೆಯವ್ರಿಗೆ ಕೆಟ್ಟದ್ದು ಬಯಸಬಾರ್ದು. ಯಾಕಂದ್ರೆ ಅದು ಒಂದೊಂದು ಸರ್ತಿ ದೇವರೇನಾದರೂ ಅಸ್ತು ಅಂದ್ಬಿಡ್ತಂದ್ರೆ ಅದು ಒಂದೊಂದು ಸರ್ತಿ ಯಾರು ಹೇಳಿರ್ತಾರೋ ಅವ್ರಿಗೇನೆ ಉಲ್ಟಾಗ್ಬಿಡುತ್ತಂತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಕೆಟ್ಟ ಮಾತು ಮಾತಾಡೋದು ಬೇಡ. ಏಕಾದಶಿನೇ ಅಂತಲ್ಲ, ಯಾವತ್ತೂ ನಾವು ಕೆಟ್ಟ ಮಾತು ಮಾತಾಡೋದು ಬೇಡ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋದು ಬೇಡ. ಸೊ ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಾವು ಕೆಟ್ಟದ್ದು ಮಾತ್ರ ಮಾಡೋದು ಬೇಡ. ಮಿಕ್ಕಿದ್ದೆಲ್ಲ ದೇವ್ರು ನೋಡ್ಕೋತಾರೆ. ಯಾಕಂದರೆ ದೇವ್ರ ಹತ್ರ ಲೆಕ್ಕ ಇರುತ್ತೆ, ಮನುಷ್ಯರ ಹತ್ರ ಏನೂ ಲೆಕ್ಕ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಒಳ್ಳೇದು ಬಯಸೋಣ, ಒಳ್ಳೆ ಮಾತು ಮಾತಾಡೋಣ. ಸೊ ಯಾರೇನೇ ಹೇಳಿದ್ರು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ, ನಾವು ಕೆಟ್ಟ ಕೆಲಸ ಮಾಡೋದು ಬೇಡ, ನಾವು ಫೀಲ್ ಆಗೋದು ಬೇಡ. ಸೊ ಎಲ್ಲ ಕೊಡೋದು ಭಗವಂತ ಆಗಿರೋದ್ರಿಂದ ನಾವು ಭಗವಂತನ ಹತ್ರನೇ ಹೇಳ್ಕೊಳ್ಳೋಣ ಕಷ್ಟ. ಅವರು ಬಿಟ್ಟಿದ್ದು ಏನು ಬೇಕು, ಯಾವ ಟೈಮ್ಗೆ ಏನು ಕೊಡಬೇಕು ಅಂತ ಹೇಳ್ತಾ ಮತ್ತು ನಾವು ನಮ್ಮ ಕೊಲೀಗ್ಸ್ ಎಲ್ಲ ಇಲ್ಲಿ ನಮ್ಮ ಆಫೀಸ್ ಹತ್ರ ಫೋಟೋಸ್ ತೆಕ್ಕೊಂಡು, ಸೊ ಅಲ್ಲಿಂದ ಇದು ನಮ್ಮ ವೈಕುಂಠ ಏಕಾದಶಿಯ ಪಿಕ್ಚರು. ಸೊ ಥ್ಯಾಂಕ್ ಯು ಸೋ ಮಚ್.